RX ಲವ್ ಅಂತೇಳಿ ಗೋಳ ಹಾಕೈತಾ ಇದ್ರು. ಯಪ್ಪ ಏನದು ಗಾಡಿ, ಏನು ಇದು? ನಾನು ಹಿಂದೆ ಬೇಕಂತ ಹಿಂದೆ ಹಾಕ್ಬಿಟ್ಟ ಹೆಂಗೆ? ಹಿಂದ್ಗಡೆ ಹಾಕ್ಬೋದಾ KRTCಗೆ? ಹಾಕ್ತಗುರು KRTCಗೆ ಹಿಂದ್ಗಡೆ ಹಾಕಿದ್ದೆ. ನಮ್ದು ಗೊತ್ತಲ್ಲ, ಸ್ಪ್ಲೆಂಡರ್ ಸೂಪರ್ ಬೈಕ್. ನನಗಂತೂ ಒಬ್ಬನೇ ಹೋಗ್ತಾ ಇದ್ದೀನಿ ಅಂತೇಳಿ ಆ ಫೀಲಿಂಗೇ ಬರ್ತಾ ಇಲ್ಲ. ಈ ಕಡೆ ರೈಡರ್ಸ್ ಸಿಗ್ತಾ ಇದ್ದಾರೆ, ಆಮೇಲೆ ಫುಲ್ಲು ಕೋಲ್ಡು, ಹೆವಿ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಏನು ಇದು? ನಾನು ಹಿಂದೆ ಬೇಕಂತ ಹಿಂದೆ ಹಾಕ್ಬಿಟ್ಟ ಹೆಂಗೆ? ಕಡೆಯವ್ರಿಗೆ ಹಿಂದೆ ಹಾಕೋಣ ಅದಲ್ಲ. ರೈಡರ್ಸ್ ಎಲ್ಲ ಸೈಡ್ಗೆ ಆದರು. ಏನು ಗುರು ಗಾಡಿ ನನ್ನ ಇಂದ ಹಾಕ್ಬಿಟ್ಟು KRTC. ಬೇಬಿ ಕಮಾನ್ ಬೇಬಿ, ಲೆಟ್ಸ್ ಗೋ. ಕ್ಯಾಚ್ ಮಾಡು, ಕ್ಯಾಚ್. KRTC ಸಿಗ್ನಲ್ಲೇ ಕೊಡಲ್ಲ ಗುರು. ಯಾವ ಕಡೆ ಹೋಗ್ತಾರೆ ಇವರು? ಸೆಂಟ್ರಲ್ ಇದ್ದಾರೆ. ನಡೀರೋ ಬೆಟರ್ ಹಿಂದೆ ಹಾಕೋ. ಯಾರು ಇವರಲ್ಲ? ನೋಡ್ಗುರು ಹೆಂಗ ಹೋಗ್ತೈತೆ RX. ನಾನು ಹೇಳಿಲ್ವಾ ಇವತ್ತು ಸೋಮವಾರ ಹಬ್ಬ, ಸಂಕ್ರಾಂತಿ ಇದೆ, ಅದಕ್ಕೋಸ್ಕರ ಎಲ್ರಿಗೂ ರಜೆ ಕೊಟ್ಟವ್ರೆ. ರೈಡರ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ನಮ್ಮದು ಸ್ಪ್ಲೆಂಡರ್ ಇದೆ, ಅಷ್ಟು ಸ್ಪೀಡಾಗೆಲ್ಲ ಹೋಗೋಕ್ಕಾಗಲ್ಲ. ಏನು ಮಾಡೋದು ಹೇಳಿ? ನೋಡೋಣ, ಅವ್ರಿಗೆ ಯಾರಿಗಾದ್ರೂ ಬೀಟ್ ಮಾಡೋಣ. ನೋಡಿ ಏನದು ಗಾಡಿ? ರೈಡರ್ಸ್ ನಡೀರ ಅವ್ರಿಗೆ ಕೇಳೋಣ. ಏನೇನ ಗಾಡಿ, ಒಳ್ಳೆ ಗಾಡಿ ಎಲ್ಲ ಹೋಗ್ತಾ ಇದೆ ಇವತ್ತು. ಅದೃಷ್ಟಗೋರು ಇವತ್ತು. ನೋಡೋಣ ಈ ಬುಲೆಟ್ ಅವ್ರಿಗೆ ಕೇಳೋಣ ಎಲ್ಲಿಗೆ ಹೋಗ್ತಾವ್ರೆ ಅಂತ. ಏನಾದರೂ ಇವ್ರೇನಾದರೂ ಇಲ್ಲೇ ಎಲ್ಲಾದರೂ ಏನು ಟ್ರಕ್ಕಿಂಗು ಅಥವಾ ಆಫ್ ರೋಡಿಂಗ್ ಏನಾದರೂ ಹೋಗ್ತಾ ಇದ್ರೆ ನಾನು ಕೂಡ ಅವ್ರ ಜೊತೆನೇ ಹೋಗ್ಬಿಡ್ತೀನಿ. ಒಳ್ಳೆ ಕಂಟೆಂಟ್ ಆದರೂ ಆಗುತ್ತೆ ಅಂದರೆ ಅವ್ರು ಕೇಳೋಣ.
ಬ್ರೋ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಈಶಾ ಫೌಂಡೇಶನಾ? ಎಲ್ಲರೂ ಅಲ್ಲಿಗೆನಾ? ಸೂಪರ್. ಗುರು ಏನು ಗುರು ಅದು ಕಾರು ಹೆವಿ ಸೈಕ್ ಹೊಡಿತೈತೆ ಇಲ್ಲೆಲ್ಲ. ನಿಂದ್ರ ನಾನು ಬಂದು ಒಂದು ವೀಡಿಯೋ ಮಾಡೋಕ್ಕೋಸ್ಕರ ಅದ್ರ ನಿಧಾನಕ್ಕೆ ಹೋಗೋ ಯಪ್ಪ ಅಲ್ಲಿ ಹೋಯ್ತು ಗಾಡಿ. ಒಂದೇ ಸೆಕೆಂಡಲ್ಲಿ ಎಷ್ಟೋ ದೂರ ಹೋಯ್ತು. ನೋಡಿ ನಮ್ದೆಲ್ಲ ಸ್ಪೆಂಡ್ರು ಹೋಗೋದು 60, 70, 80. ಎಷ್ಟೊತ್ತು ರೇಸ್ ಕೊಟ್ಟ ಮೇಲೆ 100 ಹೋಗುತ್ತೆ. ಇರಲಿ ಯಾರು ಗುರು ಅವನು ಹಂಗೆ ಹೊಡಿತವನೆ ಕಾರ್ನ. ಅದು ಸ್ವಲ್ಪ 1 ನಿಮಿಷ ನಾನು ಚಿಕ್ಕ ಯೂಟ್ಯೂಬರ್ ಕಂಡ್ರು ಒಂದು 2 ಮಿನಿಟ್ಸ್ ಆದ್ರೆ ನಿಂತ್ಕೊಳ್ರು ಬರ್ತೀನಿ. ನಿಂತ್ಕೊಳ್ರು. ಈ ಕಾರ್ ಇಲ್ಲೇ ಇದೆ ಮಸ್ಟ್ಯಾಂಗ್ ಇದೆ ಗುರು. ಯಾವುದು ಕಾರು? ಮಸ್ಟ್ಯಾಂಗ ಫೆರಾರಿನಾ? ನೈಸ್ ಗುರು, ಮಸ್ತಾಗಿದೆ. ಅದೊಂದು ಕಾರು ಎರಡು ಏನು ಫುಲ್ಲು ರೇಸಿಂಗ್ ಆಗ್ತಾವ್ರ ಹೆಂಗೆ? ಈ ಕಾರ್ ಹೋಗ್ತೈತೆ ನೋಡ್ರಿ. ಅವಕ್ಕೆ ಇವೆಲ್ಲ ಹಂಪ್ಸ್ ಎಲ್ಲ ಇದ್ದರೆ ಕಷ್ಟ. ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಕಡಿಮೆ ಇರುತ್ತೆ, ಕೆಳಗಡೆ ಹತ್ಕೊಂಡು ಬಿಡುತ್ತೆ ಅದು. ಸಿಟಿಲಾದರೆ ಓಕೆ. ಈ ಥರ ನಾನು ಸ್ವಲ್ಪ ಸಿಟಿ ಬಿಟ್ಟು ಬಂದರೆ ಈ ಥರ ದೊಡ್ಡ ದೊಡ್ಡ ಜಂಪ್ ಎಲ್ಲ ಇರುತ್ತೆ, ಕಷ್ಟ ಅವ್ರಿಗೆಲ್ಲ. ಗುರು ಒಬ್ಬರು ಕೂಡ ಯೂಟ್ಯೂಬರ್ ಸಿಗ್ತಾ ಇಲ್ಲ ನನಗೆ. ಏನಾಗುತ್ತೆ ಹೇಳಿ? ಇಷ್ಟು ಜನ ರೈಡರ್ಸ್ ಆಗ್ತಾಯಿದ್ದಾರೆ, ಅದರಲ್ಲಿ ಒಬ್ಬ ಯೂಟ್ಯೂಬರ್ ಕೂಡ ಅವ್ರ ಹೆಸರು ನನಗೆ ಗೊತ್ತಿರೋ ಯೂಟ್ಯೂಬರ್ ಒಬ್ಬರು ಕೂಡ ಹೋಗ್ತಾ ಇಲ್ಲ. ನಿಂತ್ಕೊಂಡ್ಬಿಟ್ಟು ಮಾತಾಡ್ಬೇಕಂದ್ರೆ ಮಾಡೋದು ಹೇಳಿ? ಎಲ್ಲರೂ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದಾರೆ ಅಂತ. ಇವಾಗ ಯಾರ್ಯಾರು ರೈಡರ್ಸ್ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದಾರೆ ಅಂತ, ಚಿಕ್ಕಬಳ್ಳಾಪುರಕ್ಕೆ. ನಾವು ಚಿಕ್ಕಬಳ್ಳಾಪುರ ಮುಂದ್ಗಡೆಯಿಂದನೇ ಹೋಗ್ತಾ ಇರೋದು, ಬಟ್ ನಮ್ಮದು ಡೆಸ್ಟಿನೇಷನ್ ಅಲ್ಲಿಲ್ಲ. ನಮ್ಮದು ಇರೋದು ಲೇಬರ್ಸಿ. ಒಬ್ಬನೇ ಸಿಂಗಲಾಗಿ ಹೋಗ್ತಾ ಇದ್ದೀನಿ, ಸಿಂಗಲ್ ಸಿಮ್ಮ. ಕಾರ್ ನಿಂದಾನೆ ನಿಂತ್ಕೊಂಡ್ಬಿಟ್ಟು 1 ಸೆಕೆಂಡಲ್ಲಿ ರಪ್ ಅಂತ ಹಿಂಗೆ ಸೈಕ್ ಅಂತ ಹೋಗುತ್ತೆ ನೋಡಿ. ಇವಾಗ ಅದು ಕಾರ್ ಮಾತ್ರ ಸೈಕ್ ಅಂತ ಹೋಗುತ್ತೆ. ಈ ಕಡೆ ಏನಾದರೂ ಬಂದರೆ ಅದು ಸಕ್ಕತ್ತಾಗಿ ಹೋಗುತ್ತೆ. ಯಾರೋ ಹುಡುಗಿ ನನ್ನೇ ನೋಡ್ತಾವಳೆ. ನನ್ನ ನೋಡ್ತಾವಳ? ಕಾರ್ ನೋಡ್ತಾವಳ? ಕಾರ್ ನೋಡ್ತಾಳೆ ಗುರು, ನನ್ನಲ್ಲ. ನಾನು ನನ್ನೇ ನೋಡ್ತಾಳೆ ಅಂತ ಅಂದ್ಕೊಂಡೆ. ಹುಡುಗರು ವೀಕ್ನೆಸ್ಸೇ ಅದು. ಹುಡುಗರು ಯಾರಿಗೋ ನೋಡ್ತಾ ಇರ್ತಾರೆ, ಅವ್ರು ನೋಡ್ತೀವಿ ಅಂತೇಳಿ ಆ ಭ್ರಮೆಯಲ್ಲಿ ಇರ್ತೀವಿ ನಾವು. ಅದೇ ಅಕಸ್ಮಾತ್ ನಮ್ಮಿಂದ ನನ್ನ ಫ್ರೆಂಡ್ಸು ಯಾರಾದರೂ ಇದ್ದರೆ ಓ ಮಗ ಲವ್ ಅಂತೇಳಿ ಗೋಳ್ ಹಾಕೈತಾ ಇದ್ರು.
ಯಾರು ಇಲ್ಲ, ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಊರಿಗೆ ಹೋಗವ್ರೆ. ನಮ್ಮ ಊರಲ್ಲಿ ಜಾತ್ರೆ ಇದೆ. ನಂಗೆ ಗೊತ್ತಿರೋ ಯೂಟ್ಯೂಬರ್ಸ್ ಅಂದರೆ ಅವ್ರು ರವಿ ನಾಯಕ್ ಅವರೊಬ್ಬರು, ಮತ್ತು ಇನ್ನೊಬ್ಬರು ನಿಖಿಲ್ ಅಂತ ಹೇಳಿದ್ದಾರೆ. ಇನ್ನೊಬ್ರು ಯಾದಗಿರಿ ಅವ್ರು ಕೂಡ ಇದ್ದಾರೆ. ಅವರು ಈ ರೈಡಲ್ಲಿ ಬರಲ್ಲ, ನಾನು ಮುಂದಿನ ರೈಡಲ್ಲಿ ಬರ್ತೀನಿ, ಇವತ್ತು ಕೆಲಸ ಇದೆ ಈ ವೀಕು ಅಂತಂದರು. ಇರಲಿ ಬಿಡಿ, ನಾನು ಯೂಟ್ಯೂಬ್ ಇವಾಗ ಈ ಇಯರಲ್ಲಿ ನಾನು ಮಾನಿಟೈಸೇಷನ್ ಆನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಒಳ್ಳೆ ಲೆವೆಲ್ಗೆ ರೀಚ್ ಆಗಬೇಕು. ಬೆಳಗ ನೋಡಿ, ಇಷ್ಟು ಬೆಳಗಾಗಿದೆ. ಅಷ್ಟು ಬೆಳಗಾಗಿದ್ರು ಕೂಡ ಇಂದ್ರ ಮಗ ಹೋಗ್ತೀನಿ ನಾನು.